ಹೆಲ್ತ್ ಸರಿ ಇಲ್ಲ ಅಂತ ನಿತ್ಯ ಕಾಲ್ ಮಾಡಿದ್ಲು, ಸೊ ಬಂದ್ಬಿಟ್ಟೆ. ನಿತ್ಯಕ್ಕೆ ಹೆಲ್ತ್ ಸರಿ ಇಲ್ವಾ? ನಿತ್ಯ, ನಿಂಗೆ ಹೆಲ್ತ್ ಸರಿ ಇಲ್ವಾ? ಹಾ, ಏನಾಯ್ತು? ಹಾ, ಏನಾಯ್ತು? ನಿತ್ಯ, ಒಂದ್ ನಿಮಿಷ ಇರು. ಡಾಕ್ಟರ್? ಅಯ್ಯೋ, ಡಾಕ್ಟ್ರಾ? ಮನೆಗಿಷ್ಟು ಕಾರ್ ಬರ್ತಿದ್ಯಲ್ಲ, ಇಷ್ಟು ಜನ ಡಾಕ್ಟರ್ಸ್ ಯಾಕೆ ಬರ್ತಿದ್ದಾರೆ? ಡಾಕ್ಟರ್, ಬನ್ನಿ ಬನ್ನಿ, ಇವಳನ್ನ ನೋಡಿ, ಬೇಗ ನೋಡಿ. ಏನಿರು ಇಷ್ಟೊಂದು ಟೆನ್ಷನ್ ಮಾಡ್ಕೋತಾರೆ? ಹೇಗಿದ್ದಾಳೆ ಡಾಕ್ಟರ್? ಇವಳಿಗೋಸ್ಕರನ ಇಷ್ಟೆಲ್ಲ ಡಾಕ್ಟರ್ಸ್? ಟೆಂಪರೇಚರ್ ಎಷ್ಟಿದೆ? ಟೆಂಪರೇಚರ್ ನಾರ್ಮಲ್ ಆಗೇ ಇದೆ. ಬಿಪಿ ಆಗಿದೆ? ಬಿಪಿ ಕಂಟ್ರೋಲ್ ಅಲ್ಲಿ ಇದೆ. ಹಾರ್ಟ್ ಬೀಟ್ ಕೂಡ ಪರ್ಫೆಕ್ಟ್ ಆಗಿದೆ. ಓಕೆ, ಎವ್ರಿಥಿಂಗ್ ಓಕೆ ಅಲ್ವಾ? ಓಕೆ ಡಾಕ್ಟರ್. ಹೇಳಿ ಡಾಕ್ಟರ್, ಇವಳಿಗೇನಾಯ್ತು? ಟೆಂಪರೇಚರ್ ನಾರ್ಮಲ್ ಆಗೇ ಇದೆ, ಬಿಪಿ ಕೂಡ ಕಂಟ್ರೋಲ್ ಅಲ್ಲೇ ಇದೆ, ಹಾರ್ಟ್ ಬೀಟ್ ಪರ್ಫೆಕ್ಟ್, ಎವ್ರಿಥಿಂಗ್ ಈಸ್ ನಾರ್ಮಲ್ ಮೇಡಮ್. ಮತ್ತೆ ಇವಳಿಗೆ ಹುಷಾರಿಲ್ಲ ಅಂತ? ಸ್ವಲ್ಪ ನರ್ವಸ್ ಆಗಿರ್ಬೇಕು ಮೇಡಮ್. 1 ಅವರ್ ರೆಸ್ಟ್ ತಗೊಂಡ್ರೆ ಸರಿ ಆಗತ್ತೆ ಮೇಡಮ್. ರಿಲ್ಯಾಕ್ಸ್ ಮಾಡೋದಕ್ಕೆ ಹೇಳಿ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ನನ್ನ ನಿತ್ಯಕ್ಕೆ ಏನಾದರೂ ಆದರೆ ನನಗೆ ತಡ್ಕೊಳಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್. ಓಕೆ ಮೇಡಮ್, ಹೊರಡ್ತೀವಿ ಮೇಡಮ್. ಓಕೆ ಡಾಕ್ಟರ್. ನಿತ್ಯ, ಆರ್ ಯು ಓಕೆ ನಾವ್? ಈಗ ಹೇಗೆ ಅನಿಸ್ತಿದೆ? ಅವಳಿಗೇನಾದ್ರೂ ಆದ್ರೆ ನೀನ್ ತಡ್ಕೊಳಲ್ವಾ? ಏನು ಮಾಮಿದು? ನನ್ನ ಬದುಕ್ಸೋಕ್ ಬಂದಿರೋ ಬಲಿ ಪಶು ಬಲಿ ಆಗದೆ ಬದುಕ್ಬಿಟ್ರೆ ನಾನ್ ಬಲಿ ಆಗ್ಬೇಕಾ? ನಾನು ಬದುಕ್ಬೇಕು, ಅವಳು ಸಾಯ್ಬೇಕು. ತಿಳ್ಕೊತೀನಿ ಆ ಗಂಗಾ ಯಾರೋ, ಅವಳ ಹಿಸ್ಟ್ರಿ ಏನೋ, ಗಂಗಾಗೂ ಮಾಮ್ಗೂ ಮಧ್ಯೆ ಇರೋ ಸೀಕ್ರೆಟ್ ಏನೋ, ತುಳಸಿ ಹೇಳ್ದಿರೋ ಕತೆ ಏನೋ ನಾಳೆ ಒಳಗೆ ತಿಳ್ಕೊತೀನಿ. ಥ್ಯಾಂಕ್ ಯು ಜಯ್, ಟೈಮಿಗೆ ಬಂದು ಇವಳಿಗೆ ಸಪೋರ್ಟ್ ಮಾಡಿದ್ಯಾ. ನನಗೆ ಥ್ಯಾಂಕ್ಸ್ ಯಾಕಂಟಿ? ನಿತ್ಯ ನನ್ನ ವೈಫ್, ಇವಳು ನಾನು ನೋಡ್ಕೊಳ್ತಿದ್ರೆ ಹೇಗೆ? ನೀವು ಬರ್ದೇ ಇದ್ದಿದ್ರೆ ಇನ್ನೂ ಚೆನ್ನಾಗಿ ನೋಡ್ಕೋತಿದ್ದೆ. ಎಲ್ಲಿ ಹೋಗಿದ್ರಿ? ವೆಜಿಟೇಬಲ್ ತರೋದಕ್ಕೆ ಮಾರ್ಕೆಟ್ಗೆ ಹೋಗಿದ್ವಿ ಮ್ಯಾಮ್. ಮಾರ್ಕೆಟ್ಗೆ 3 ಜನ ಹೋಗ್ಬೇಕಾ? ಒಬ್ರು ಹೋದ್ರೆ ಸಾಕಾಗಲ್ವಾ? ಮನೇಲಿ ಇವಳನ್ನ ಒಬ್ಬಳನ್ನೇ ಬಿಟ್ಟು ಹೇಗೆ ಹೋದ್ರಿ? ಇವಳಿಗೆ ಏನಾದ್ರೂ ಆಗಿದ್ರೆ? ಇರ್ರೆಸ್ಪಾನ್ಸಿಬಲ್ ಪೀಪಲ್, ಹೋಗಿ. ಇವ್ರ ಫೋಕಸ್ ಇಲ್ಲಿ, ಡೈಲಾಗ್ ಅಲ್ಲಿ. ಓಕೆ ಆಂಟಿ, ನಾನು ಆಫೀಸಿಗೆ ಹೋಗ್ತೀನಿ. ಸಾರಿ ಜಯ್, ನಿನ್ ಕೆಲ್ಸಕ್ಕೆ ಡಿಸ್ಟರ್ಬ್ ಆಯ್ತು. ಹುಷಾರಾಗಿ ಹೋಗ್ಬಾ. ಏನಾಯ್ತು ಗಂಗಾ? ಯಾಕೆ ನರ್ವಸ್ ಆಯ್ತು ನಿನ್ಗೆ? ಅದು ಅಮ್ಮ. ಹೇಳು ಗಂಗಾ, ಏನಾದ್ರೂ ಪ್ರಾಬ್ಲಮ್ಮಾ? ಅಮ್ಮ ಅವರು ಈ ಮನೆಯಲ್ಲಿ ತಿರುಗ್ತಿರೋ ಹಾಗೆ ಅನ್ನಿಸ್ತಿದ್ಯಮ್ಮ. ನಿತ್ಯ ಹೇಗೆ ತಿರುಗ್ತಾಳೆ ಗಂಗಾ? ನಾನು ಅವ್ರ ಜೊತೆ ಇರೋದು ಅಮ್ಮವ್ರಿಗೆ ಇಷ್ಟ ಇಲ್ವಲ್ಲಮ್ಮ, ಅದಕ್ಕೆ ಏನು
ನಾನು ಅವ್ರ ಹತ್ರ ಹೋಗ್ದಿದ್ದ ಹಾಗೆ ನನ್ನ ಹೆದರಿಸಿದಾರೇನೋ. ಚಚೆ, ಹಾಗೆಲ್ಲ ಏನೂ ಇಲ್ಲ. ಇಲ್ಲೇನಾಯ್ತು ಹೇಳು? ನಿತ್ಯ ಫೋಟೋ ನೋಡಿ ನೀನ್ ನಿತ್ಯ ಅನ್ಕೊಂಡು ಹೆದರಿರ್ಬೇಕು ಅಷ್ಟೇ ಗಂಗಾ, ಇನ್ನೇನೂ ಇಲ್ಲ. ಹೆದರ್ಬೇಡ. ಬೇಕಾದ್ರೆ ನೀನ್ ಧೈರ್ಯವಾಗಿರೋದಕ್ಕೆ ನೀನ್ ಅಮ್ಮನ ಹತ್ರ ಹೋಗಿ ಯಾವ್ದಾದ್ರೂ ತಾಯ್ತ ಕೇಳಿ ತಗೊಂಡ್ ಬರ್ತೀನಿ, ಸರಿನಾ? ನೀನ್ ಹೋಗಿ ರೆಸ್ಟ್ ತಗೋ. ಎದ್ದೇಳಿವಾಗ ಬಾ, ನಡಿ. ಹೋಗಿ ಸ್ವಲ್ಪ ಹೊತ್ತು ರೂಮಲ್ಲಿ ರೆಸ್ಟ್ ತಗೋ. ಹೋಗು. ನೀನ್ ಸಿಕ್ಕಾಕೋತೀಯ ಅಂತ ನಾನು ಎಷ್ಟು ಟೆನ್ಷನ್ ಮಾಡ್ಕೊಂಡೆ ಗೊತ್ತಾ? ಹೌದು, ಆ ರೂಮಿಂದ ಹೇಗೆ ಎಸ್ಕೇಪ್ ಆದೆ ನೀನು? ಎಷ್ಟು ರಿಸ್ಕ್ ತಗೊಂಡೆ ನಿತ್ಯ. ಕಾಲ್ ಜಾರಿ ನೀನ್ ಕೆಳಗ್ ಬಿದ್ದಿದ್ರೆ ಏನಿದೆ, ಸತ್ ಹೋಗಿ ಗಂಗಾ ಭಯಪಟ್ಟ ಹಾಗೆ ದೆವ್ವ ಆಗಿರ್ತಿದ್ದೆ. ಸ್ಟಾಪ್ ಇಟ್ ನಿತ್ಯ. ಡೋಂಟ್ ಟಾಕ್ ಲೈಕ್ ದಿಸ್. ನೀನೇನ್ ಮಾಡ್ತಿದ್ಯಾ ಅಂತ ನಿಂಗೆ ಅರ್ಥ ಆಗ್ತಿದ್ಯಾ? ನೀನ್ ಗಂಗಾ ಕಣ್ಣಿಗೆ ಬಿದ್ದಿದ್ರೆ ಕತೆ ಎಲ್ಲ ಮೊದ್ಲಿಗೆ ಬರ್ತಿತ್ತು. ಈಗ ಮಾತ್ರ ಕತೆ ಕ್ಲೈಮ್ಯಾಕ್ಸಿಗೆ ಬಂತಮ್ಮೋ. ಎಲ್ಲಿಂದ ಶುರುವಾಯ್ತೋ ಅಲ್ಲೇ ಇದೆಯಲ್ಲ. ಅವರಿಬ್ಬರಿಗೆ ಮದ್ವೆ ಆಗಿದ್ರು ಫಸ್ಟ್ ನೈಟ್ ಆಗಿಲ್ಲ. ಅದಾಗದೆ ಇದ್ರೆ ನಾನು ಆ ಪ್ಲೇಸ್ಗೆ ಹೋಗೋಕ್ಕಾಗಲ್ಲ. ಮತ್ತೆ ನನ್ನ ಪ್ರಯತ್ನ ಏನೋ ನಾನು ಮಾಡ್ಬೇಕಲ್ಲ ಮಾಮ್. ಪ್ರಯತ್ನ ಅಂದ್ರೆ ಅರ್ಜೆಂಟ್ ಮಾಡೋದಲ್ಲ, ಯೋಚನೆ ಮಾಡಿ ಮಾಡ್ಬೇಕು. ಏನ್ ಯೋಚನೆ ಮಾಡ್ಲಿ ಮಾಮ್? ಓ ಸಾರಿ, ಯಾರ ಬಗ್ಗೆ ಯೋಚನೆ ಮಾಡ್ಲಿ? ನನ್ನ ಬಗ್ಗೆನಾ ಇಲ್ಲ ಆ ಗಂಗಾ ಬಗ್ಗೆನಾ? ಅವಳ ವಿಷಯ ಕೇಳಿದ್ರೆ ನೀನ್ ಹೇಳೋದಿಲ್ಲ. ಆ ತುಳಸಿ ಬಾಯ್ ಬಿಡ್ತಾ ಇಲ್ಲ. ಈ ಸೀಕ್ರೆಟ್ ವಿಷಯ ನಂಗೆ ಗೊತ್ತಾಗ್ದಿದ್ದ ಹಾಗೆ ಮಾಡ್ಬಿಟ್ರಿ. ಮತ್ತೆ ನಾನೇನ್ ಮಾಡ್ಲಿ ಮಾಮ್? ನೀವು ಹೇಳೋ ತನಕನೂ ವೇಟ್ ಮಾಡ್ತಾ ಕೂತ್ಕೋಬೇಕಾ? ಆ ವೇಟಿಂಗ್ ಅಲ್ಲೇ ನನ್ನ ಲೈಫ್ನ ವೇಸ್ಟ್ ಮಾಡ್ಕೊಳ್ಳಾ? ನೋ ಮಾಮ್, ಅದು ನನ್ಗಾಗಲ್ಲ. ಆಫ್ಟರ್ ಆಲ್ ಎಕ್ಸಾಮ್ಸ್ ಅಲ್ಲಿ ಎಲ್ಲ ಕ್ವೆಶನ್ಸ್ನು ಅಟೆಂಡ್ ಮಾಡಿ 100ಗೆ 100 ಮಾರ್ಕ್ಸ್ ತಗೊಳ್ತಾ ಇದ್ದೆ. ನೀವು ಆನ್ಸರ್ ಹೇಳ್ದಿರೋ ಕ್ವೆಶನ್ಗೆ ನಾನು ಆನ್ಸರ್ ತಿಳ್ಕೊಳಲ್ವಾ? ಖಂಡಿತ ತಿಳ್ಕೊತೀನಿ. ನಾಳೆನೆ ತಿಳ್ಕೊತೀನಿ. ನಡೆದಿದ್ನ ನೀವು ಹೇಳ್ದಿದ್ರು ನಡೆಯೋದನ್ನ ನಾನು ಹೇಳ್ತೀನಾ? ಹೇಳಲ್ಲ ಮಾಮ್, ಮಾಡಿ ತೋರಿಸ್ತೀನಿ. ಏನ್ ಮಾಡ್ತೀನಿ ಅಂತ ವೇಟ್ ಆ್ಯಂಡ್ ಸಿ. ನಿತ್ಯ ನಿತ್ಯ ಏನ್ ಮಾಡ್ತಾಳೋ ಏನೋ. ಮೊದಲು ತುಳಸಿಗೆ ಹೇಳ್ಬೇಕು. ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ತುಳಸಿ. ಮುಂದೆ ಹುಲಿ ಹಿಂದೆ ಬಾವಿ ಆಗಿದೆ ನನ್ನ ಪರಿಸ್ಥಿತಿ. ಇಂಥ ಸ್ಥಿತಿ ಯಾವ ತಾಯಿಗೂ ಬರಬಾರ್ದು. ಬೇಜಾರು ಮಾಡ್ಕೋಬೇಡಿ ಅಮ್ಮ, ಕಾಲನೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಏನೋ ತುಳಸಿ, ನಿಜ ಹೇಳಿದ್ರೆ ಗಂಗಾಗಾದ್ರೂ ಅರ್ಥ ಮಾಡ್ಕೋತಾಳೇನೋ. ನಿತ್ಯ ಅರ್ಥನೇ ಮಾಡ್ಕೊಳ್ಳಲ್ಲ. ಅವಳು ಗಂಗಾ ಮೇಲೆ ಇನ್ನೂ ದ್ವೇಷ ಅಂತ ತುಂಬ್ಕೋತಾಳೆ. ಗಂಗಾ ಮೇಲೆ ನಾನ್ ತೋರಿಸೋ ಪ್ರೀತಿನ ಸಹಿಸ್ತಾ ಇಲ್ಲ ಅವಳು. ಯಾವಾಗ ಏನ್ ಮಾಡ್ತಾಳು ಅಂತ ನನಗೆ ತುಂಬಾ ಭಯ ಆಗ್ತಾ ಇದೆ. ತಗೊಳ್ಳಿ ಅಮ್ಮ, ನೀವು ಕೇಳಿದ್ದಾಯ್ತಾ?
ಏನು ತುಳಸಿ, ಇಲ್ದೇ ಇರೋ ದೆವ್ವಕ್ಕೋಸ್ಕರ ತಾಯ್ತಾ ಕಟ್ಟೋದು. ಇದು ದೆವ್ವಕ್ಕೋಸ್ಕರ ಅಲ್ಲಮ್ಮ, ಧೈರ್ಯಕ್ಕೋಸ್ಕರ. ಗಂಗಾ ಚೆನ್ನಾಗಿರ್ಬೇಕು ಅಂತ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ತಂದಿದ್ದೀನಿ. ಇದನ್ನ ಗಂಗಂಗ್ ಕಟ್ಟಿ, ಅವಳಿಗೇನೂ ಆಗಲ್ಲ. ಸರಿ ತುಳಸಿ. ಹೌದು, ನೀನೇನಕ್ಕೆ ಕೆಮ್ತಿದ್ಯಾ? ಆರೋಗ್ಯ ಸರಿ ಇಲ್ವಾ? ಇತ್ತೀಚೆಗೆ ಕೆಮ್ಮು ಆಯಾಸ ಜಾಸ್ತಿ ಆಗ್ತಿದ್ಯಮ್ಮ. ಮತ್ತೆ ಡಾಕ್ಟರ್ ಹತ್ರ ಹೋಗಿಲ್ವಾ? ಇಲ್ಲಮ್ಮ, ಈ ವಿಷಯ ಗಂಗಾಗ್ ಹೇಳ್ಬೇಡಿ, ಹೆದರ್ಕೋತಾಳೆ. ಮತ್ತೆ ನೀನಾದ್ರೂ ನನಗೆ ಹೇಳ್ಬೇಕಲ್ವಾ? ಆರೋಗ್ಯನ ಅಲಕ್ಷ್ಯ ಮಾಡಿದ್ರೆ ಹೇಗೆ? ಇರು. ತಗೋ ತುಳಸಿ, ಇವತ್ತೇ ಆಸ್ಪತ್ರೆಗೆ ಹೋಗಿ ಚೆಕಪ್ ಮಾಡಿಸ್ಕೊ. ಬೇಡಮ್ಮ, ನನಗೇನೂ ಆಗಲ್ಲ. ಒಂದ್ ಕಡೆ ಕೆಮ್ತಾನೆ, ಏನಾಗಿಲ್ಲ ಅಂತೀಯಲ್ಲ? ಮೊದಲೇ ಹಾರ್ಟ್ ಪ್ರಾಬ್ಲಮ್ ಇದೆ, ರೆಗ್ಯುಲರ್ ಆಗಿ ಚೆಕಪ್ ಮಾಡಿಸ್ಕೋಬೇಕು. ತಗೋ, ನನ್ನ ಹತ್ರ ನಿನ್ಗೆ ಮುಜುಗರ ಯಾಕೆ? ಈಗಾಗ್ಲೇ ನಿಮ್ ಋಣ ಜಾಸ್ತಿ ಆಗಿದ್ಯಮ್ಮ. ಈ ಋಣನ ನಾನು ಇನ್ಯಾವಾಗ ತೀರ್ಸೋದು? ನಿನಗೆ ನನ್ನ ಋಣ ಇದೆಯಾ ತುಳಸಿ? ನನಗೆ ನಿನ್ನ ಋಣ ಇರೋದು. ಗೊತ್ತಿಲ್ಲದೆ ಇರೋ ನನ್ನ ಮಗಳನ್ನ ನನಗೆ ತೋರಿಸ್ಕೊಟ್ಟಿದ್ಯಾ. 20 ವರ್ಷ ಬೆಳೆಸಿ ನನ್ನ ಕೈಲಿಟ್ಟಿದ್ಯಾ. ಬೆಳೆಸಿರೋ ಮಮಕಾರ ಸಹಿತ ತ್ಯಾಗ ಮಾಡಿ ತಾಯಿ ಪ್ರೀತಿಗೆ ಬೆಲೆ ಕೊಟ್ಟೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಗಂಗಾನ ಎಷ್ಟು ಶಿಸ್ತಾಗಿ ಬೆಳೆಸಿದ್ಯಾ, ವ್ಯಾಲ್ಯೂಸ್ ಕಲಿಸಿದ್ಯಾ. ಒಳ್ಳೆತನಕ್ಕೆ ಇನ್ನೊಂದು ರೂಪದ ಹಾಗಿರೋ ಗಂಗಾನ ನನ್ನ ಮುಂದೆ ನಿಲ್ಸಿದ್ಯಾ. ನಾನೇ ನಿನಗೆ ಋಣಿಯಾಗಿರ್ಬೇಕು ತುಳಸಿ. ಹಾಗೆಲ್ಲ ಏನೂ ಇಲ್ಲಮ್ಮ, ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ಇದು ಕರ್ತವ್ಯಕ್ಕಿಂತ ಹೆಚ್ಚು ತುಳಸಿ. ನಿನ್ನಂಥವ್ರು 100 ಕಾಲ ಚೆನ್ನಾಗಿ ಬದುಕಬೇಕು. ನೀನು ಹಾಸ್ಪಿಟಲ್ಗೆ ಹೋಗು, ಸರಿನಾ? ನಾನು ಹೊರಡ್ತೀನಿ. ನೀನು ಹುಷಾರು. ಏನ್ರಿ, ಇಷ್ಟೊತ್ಗಾಗ್ಲೇ ಆ ಜೈ ನಿತ್ಯ ಶೋಭನ ಆಗೋಗಿರುತ್ತೆ ಅಂತೀರಾ? ಮುಹೂರ್ತ ಹಿಡದೆ ನಮ್ಮನ್ನೆಲ್ಲ ಕರೀದೆ ಶೋಭನ ಹೇಗ್ ಮಾಡ್ತಾರೆ ಚಂದ್ರಿಕಾ? ಅಲ್ಲಿ ಶೋಭನಕ್ಕೆ ನಾವೆಲ್ಲ ಯಾಕೆ? ಜೈ ನಿತ್ಯ ಇದ್ರೆ ಸಾಕು. ಅದೇನು ಜೈ ಕಡೆಯವರು ನಾವಿಲ್ದೇನೆ ಶುಭ ಕಾರ್ಯ ಮಾಡ್ಬಿಡ್ತಾರಾ? ನಮ್ ಮೇಲ್ ಅಂತ ಗೌರವ ಪ್ರೀತಿ ಆ ರೂಪನ್ಗಿರ್ಬೇಕಲ್ಲ. ಇನ್ ನಿತ್ಯನ್ ಕತೆ ಬಿಡಿ. ಅಪ್ಪ, ಅವಳು ಮಾಮೂಲಿ ಅವಳಲ್ಲ. ಅವನ್ಗೇನ್ ಮದ್ದು ಹಾಕುದ್ಲೋ ಏನೋ, ಅವನು ಕೂಡ ಮನೆ ಅಳಿಯ ಮಾಡ್ಕೊಂಡ್ ಕರ್ಕೊಂಡು ಹೋದ್ಲು. ಓ, ಅಂದ್ರೆ ನೀನ್ ಕೂಡ ನನ್ಗೆ ಮದ್ದು ಹಾಕಿದ್ಯಲ್ವಾ? ಅದಕ್ಕೆ ನಾನು ಅತ್ತೆ ಮನೆಗೆ ಬಂದಿದ್ದು. ನನಗ್ಯಾಕ್ರಿ ಅವಳನ್ನ ಹೋಲಿಸ್ತಿದ್ದೀರಾ? ಒಂದೇ ಅಲ್ಲ, ತುಂಬಾ ಹೋಲಿಕೆ ಕೊಡಬಹುದು. ಅದೇ ಕೋಪ, ಅದೇ ಕೊಬ್ಬು, ಅದೇ ಗರ್ವ. ತೇಟ್ ನೀನು ನಿತ್ಯಬಾಯಿಂದ ಉದ್ರು ಬಿದ್ದಿದ್ಯಾ ಅನ್ಸತ್ತೆ. ಒಂದಂದ್ರೆ ನಿನ್ಗೆ ಮಾತಿನ ಚಟ ಮಾತ್ರ ಇದೆ, ನಿತ್ಯಗೆ ಕೈ ಚಟ ಕೂಡ ಇದೆ. ಛೀ, ಸಾಕ್ ಸುಮ್ನಿರ್ರಿ. ನಾನೊಂದ್ ಹೇಳಿದ್ರೆ ನೀವೊಂದ್ ಹೇಳ್ತೀರಾ? ಸರಿ ಸರಿ, ಈಗ ಏನ್ ಮಾಡ್ಬೇಕು ಹೇಳು? ಒಂದ್ ಕೆಲ್ಸ ಮಾಡೋಣ. ನಾವಿಬ್ರು ಜೈಗೆ ಜೊತೆಯಾಗಿರ್ತೀವಿ ಅಂತ ಹೇಳಿ ಈ ಮನೆಯವ್ರನ್ನ ಒಪ್ಸಿ ಆ ಮನೆಗೆ ಹೋಗೋಣ. ನಾವಲ್ಲಿದ್ರೆ ಏನಾದ್ರೂ ಮಾಡಿ ಆ ಶೋಭನ ನಡಿದೇದ್ ಹಾಗೆ ಮಾಡಬಹುದು. ಹೌದು, ಈ ಮನೇಲಿ ತಿಂದು ತಿಂದು ಬೋರ್ ಆಗ್ತಿದೆ. ಆ ಮನೆಗೆ ಹೋದ್ರೆ ಹೊಸ ತಿಂಡಿ, ಹೊಸ ರುಚಿ ರುಚಿ ಸಿಗಬಹುದು. ಯಾವಾಗ ನೋಡಿದ್ರು ತಿಂಡಿದೆ ಚಿಂತೆ. ನಡೀರಿ. ಅಜ್ಜಿ, ನನ್ ಕೈಯಲ್ಲಿ ಆಗಲ್ಲ. ನಾನು ಅಲ್ಲಿಗೆ ಹೋಗ್ತೀನಿ. ಎಲ್ಲಿಗೆ? ಜೈ ಇದ್ದಲ್ಲಿಗೆ ಅಜ್ಜಿ. ಜೈನ ನೋಡ್ಬೇಕು ಅನಿಸ್ತಿದೆ. ಅವನಲ್ಲಿ ಏನ್ ಮಾಡ್ತಿದ್ದಾನೋ, ಹೇಗಿದ್ದಾನೋ ಅಂತ ಚಿಂತೆ ಆಗ್ತಿದೆ ಅಜ್ಜಿ. ರಾತ್ರಿ ಎಲ್ಲ ನಿದ್ದೆ ಬರ್ಲಿಲ್ಲ. ಏನೇನೋ ಕೆಟ್ಟ ಕನ್ಸು ಬೀಳ್ತಿದೆ ಅಜ್ಜಿ. ಹೌದು, ಆ ಮನೆಗೂ ಈ ಮನೆಗೂ ತುಂಬಾ ದೂರ ಬೆಳೆದಿರೋ ಹಾಗೆ ಈ 2 ಮನೆ ಮಧ್ಯ ದೊಡ್ಡ ಪ್ರಪಾತ ಹುಟ್ಕೊಂಡ್ ಹಾಗೆ. ಅಯ್ಯೋ, ಜೈನ ಯಾವುದು ಭೂತ ನುಂಗ್ ಹಾಕ್ದ ಹಾಗೆ. ರಾತ್ರಿ ಎಲ್ಲ ಮಾತಾಡ್ತಾಳೆ. ಏನು ಅಂತ ಕೇಳಿದ್ರೆ ಆಗಿಂದ ಇಲ್ಲಿ ತನಕ ಹೀಗೆ ಅಳೋದು. ಅದಕ್ಕೆ ಒಂದೆರಡು ದಿನ ಅಲ್ಲೇ ಇದ್ದು ಅವನ್ನ ಕಣ್ಣಾರ ನೋಡ್ಕೊಂಡು ಅವ್ನ್ ಚೆನ್ನಾಗಿದ್ದಾನೆ ಅಂತ ಮನ್ಸಿಗೆ ಸಮಾಧಾನ ಆದ್ಮೇಲೆ ವಾಪಸ್ ಬರ್ತೀವಿ. ನಾವು ಹೋದ್ರೆ ಜೈಗೆ ಸ್ವಲ್ಪ ಧೈರ್ಯನೂ ಇರುತ್ತೆ.
ಹೋಗ್ತೀವಿ ಅಜ್ಜಿ ನಾವು. ಆದರೆ ನೀವಲ್ಲಿಗೆ ಹೋಗೋದು ಸರಿ ಅನ್ಸ್ತಿಲ್ಲ ಬಾವ. ಹೋಗ್ ಬರ್ಲಿ ಜನಾರ್ದನ್, ಇವ್ರು ಹೋದ್ರೆ ಕನಿಷ್ಠ ಅವ್ರ ಕಷ್ಟ ಸುಖನಾದ್ರೂ ಗೊತ್ತಾಗುತ್ತೆ. ಹಾಗಲ್ಲ ಅಜ್ಜಿ, ಇವ್ರಿಲ್ ಮಾಡಿದ್ದು ರೂಪ ಅವ್ರ ಮನ್ಸಲ್ಲಿಟ್ಕೊಂಡು ನಮ್ಗೇನಾದ್ರೂ ಅಂತಳೇನೋ ಅಂತಾನ ಅಣ್ಣ. ಹೇಳಿ ಬಿಡಣ್ಣ, ನನ್ನ ಅಳಿಯಂಗೋಸ್ಕರ ಅಷ್ಟು ಮಾತ್ರ ಕೇಳಲ್ವಾ? ಅವನ್ಗಿಂತ ನಮ್ಗೇನು ಹೆಚ್ಚಲ್ಲ ಅಣ್ಣ. ಹಾ ಸರಿ, ಹೋಗಿ ಅವ್ರು ಹೇಗಿದ್ದಾರೋ ನನಗ್ ಫೋನ್ ಮಾಡು. ಸರಿ ಅಜ್ಜಿ. ಥ್ಯಾಂಕ್ ಯು ಅಜ್ಜಿ. ಬಾ ಜೈ, ನಂಗೆ ಆ ಗಂಗಾ ಹತ್ರ ಕೆಲಸ ಇದೆ. ಎಷ್ಟೊತ್ತು ಆ ನಾಣಿ ಜೊತೆಗೆ ಡಿಸ್ಕಷನ್ ಮಾಡ್ತಾ ಇರ್ತೀಯ? ಛೇ, ಮಾಮ್ ಬೇರೆ ಬಂದ್ಬಿಟ್ಲು. ಇನ್ನು ಆ ಗಂಗಾನ ಬಿಡದೆ ಆಯಸ್ಕಾಂತದ ಹಾಗೆ ಅಂಟ್ಕೊಂತಾಳೆ. ನೀನಿನ್ನೂ ಮಲಗಲಿಲ್ವ ಜಾಯ್? ಇಲ್ಲ ಆಂಟಿ, ನಿತ್ಯ ಸ್ವಲ್ಪ ಡಲ್ ಆಗಿದ್ಲು, ಅದಕ್ಕೆ ಪಕ್ಕದಲ್ಲಿ ಕೂತಿದ್ದೆ. ಈಗಷ್ಟೇ ನಿದ್ರೆ ಮಾಡಿದ್ಲು. ನೀನ್ ಕೂಡ ಹೋಗಿ ನಿದ್ದೆ ಮಾಡು ಜಾಯ್. ನಾನು ಬಂದಿದ್ದೀನಲ್ಲ, ಇನ್ನು ನಾನು ನೋಡ್ಕೋತೀನಿ. ಪರವಾಗಿಲ್ಲ ಆಂಟಿ, ಇವತ್ತು ರಾತ್ರಿ ನಾನು ನಿತ್ತಿನ ಪಕ್ಕದಲ್ಲೇ ಇರ್ತೀನಿ. ನೀನ್ ಯಾಕಿರ್ಬೇಕು ಜಾಯ್? ನಿದ್ದೆ ಹಾಳಾಗತ್ತೆ. ನಾನಿದ್ದೀನಲ್ಲ, ನೀನ್ ಹೋಗು. ನಾಳೆ ಮತ್ತೆ ನೀನ್ ಆಫೀಸಿಗೆ ಬೇರೆ ಹೋಗ್ಬೇಕು. ಹೋಗು ಜಾಯ್. ಟೇಕ್ ಕೇರ್ ಆಂಟಿ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್ ಮೇಡಮ್. ಗುಡ್ ನೈಟ್. ಗಂಗಾ, ಚಿಕ್ಕ ವಯಸ್ಸಿಂದ ಎಷ್ಟು ಕಷ್ಟ ಅವಮಾನ ಅನುಭವಿಸಿದ್ದೀನಿ ಅಂತ ಹೇಳಿದ್ಯಾ. ಆಗರ್ಭ ಶ್ರೀಮಂತೆ ಆದರೂ ಈ ಅಮ್ಮನಿಂದ ದೂರ ಇದ್ದು ನೀನು ಪಟ್ಟಿರೋ ಕಷ್ಟ ನೆನಪಾದ್ರೆ ನನಗೆ ತುಂಬ ನೋವಾಗತ್ತೆ. ನಾನಿದ್ರೂ ಕೂಡ ನೀನು ಕಷ್ಟಪಟ್ಟಿದ್ಯಾ. ಇನ್ನು ಮುಂದೆ ನಿನಗೆ ಯಾವ ಕಷ್ಟನೂ ಬರಬಾರ್ದು. ಬರೋಕ್ ಬಿಡಲ್ಲ. ನಿನ್ನ ಮೇಲೆ ನೊಣ ಕೂಡ ಕುಡ್ದಿರೋ ಹಾಗೆ ನಾನು ನೋಡ್ಕೋತೀನಿ. ಕಣ್ಣಿನ ರೆಪ್ಪೆ ಹಾಗೆ ನಿನ್ನ ಕಾಪಾಡ್ಕೋತೀನಿ. ಏನಿಲ್ಲ ಗಂಗಾ, ಏನೂ ಇಲ್ಲ, ಮಲ್ಕೋ. ನಾಲ್ಕು ದಿನದಲ್ಲಿ ಸಾಯೋಳನ್ನ ಮುದ್ದು ಮಾಡಿ ಮಲಗಿಸೋದು ಚೆನ್ನಾಗಿದೆ ಮಾಮ್. ನಾಳೆನೆ ಈ ಸೀಕ್ರೆಟ್ ಏನೋ ಹೊರಗೆ ಬರುತ್ತೆ, ಸ್ಟೋರಿ ಏನೋ ತಿಳ್ಕೊತೀನಿ ಮಾಮ್.